ಆಯಿಲ್ದು ಗ್ಲಾಸ್ ಬಾಟಲ್ ಇದ್ರೆ ನೋಡೋಕೆ ಎಷ್ಟು ಚಂದನೋ, ಕ್ಲೀನ್ ಮಾಡೋಕ್ಕೂ ಕೂಡ ಅಷ್ಟೇ ಈಸಿ ಆಗಬೇಕು ಅಂದರೆ ಇದನ್ನು ಫಾಲೋ ಮಾಡಿ. ಎಗ್ಶೆಲ್ ಇರುತ್ತಲ್ಲ, ಎಗ್ಶೆಲ್ ಹಾಕಿ ಸ್ವಲ್ಪ ಹ್ಯಾಂಡ್ ವಾಶ್ ಹಾಕಿ ಕ್ಲೀನ್ ಮಾಡಿದ್ದೀನಿ. ಇನ್ನೊಂದಕ್ಕೆ ನೀವು ನಾನ್ ವೆಜ್ ತಿನ್ನಲ್ಲ, ಬರೀ ನಾವು ವೆಜ್ ಯೂಸ್ ಮಾಡ್ತೀವಿ ಮನೇಲಿ ಅನ್ನೋರು ಸ್ವಲ್ಪ ಹಾಕಿ ಸ್ವಲ್ಪ ರಂಗೋಲಿ ಪುಡಿ ಮತ್ತು ಹ್ಯಾಂಡ್ ವಾಶ್ ಹಾಕಿದ್ದೀನಿ. ಹ್ಯಾಂಡ್ ವಾಶ್ ಹಾಕೋದ್ರಿಂದ ಎಷ್ಟೇ ಜಿಡ್ಡಿದ್ರು ಕೂಡ ಅದು ಬೇಗ ಹೋಗ್ಬಿಡುತ್ತೆ. ನನ್ನ ಕೈ ಸ್ವಲ್ಪ ಜಾರ್ತಾ ಇತ್ತು ಅಂತ ಹೇಳ್ಬಿಟ್ಟು ವಾಶ್ ಮಾಡುವಾಗ ಕೈ ಜಾರಿ ಗ್ಲಾಸ್ ಬಿದ್ದೋಗ್ಬಿಡ್ತು. ಅದನ್ನೆಲ್ಲ ಕ್ಲೀನ್ ಮಾಡುವಾಗ ಕೈ ಕೂಡ ಸ್ವಲ್ಪ ಕಟ್ಟಾಯಿತು. ಈ ಥರ ಗ್ಲಾಸ್ ಬಾಟ್ಲ್ ಕ್ಲೀನ್ ಮಾಡುವಾಗಾಯಿತು, ಯೂಸ್ ಮಾಡುವಾಗಾಯಿತು ಸ್ವಲ್ಪ ಸೂಕ್ಷ್ಮ ಇದ್ದರೆ ಒಳ್ಳೆಯದು. ತುಳಸಿ ಇದರಲ್ಲಿ ಒಣಗಿದ ಬೀಜನ ಮತ್ತೆ ಪಾಟಲ್ಲಿ ಹಾಕಿದ್ದೆ, ಅದರಿಂದ ಸ್ವಲ್ಪ ಚಿಕ್ಕ ಚಿಕ್ಕ ಸಸಿಗಳೆಲ್ಲ ಬಂದಿತ್ತು. ಹಾಗೆ ಮನೇಲಿ ಬರೀ ರಾಮ ತುಳಸಿ ಇತ್ತು, ಕೃಷ್ಣ ತುಳಸಿ ಇರಲಿಲ್ಲ. ಎರಡು ಜೋಡಿ ಇರಬೇಕು ಅಂತಾರೆ, ಹಾಗಾಗಿ ನಮ್ಮ ಫ್ರೆಂಡ್ಗೆ ಹೇಳಿದ್ರೆ ತಂದು ಕೊಟ್ಟಿದ್ರು. ಆ ಕೃಷ್ಣ ತುಳಸಿನೂ ಸ್ವಲ್ಪ ನೆಟ್ಟು ಹಾಗೆ ಮನೆಗೆ ತರಕಾರಿ ಎಲ್ಲ ತಂದಿದ್ದೆ. ಪುದೀನ ಸೊಪ್ಪು ಎಲ್ಲ ಬಿಡಿಸ್ಬಿಟ್ಟು ಹಾಗೆ ಅವರೆಕಾಳು ತಂದಿದ್ದೆ. ಅವರೆಕಾಳನ್ನ ಎತ್ಕಕ್ಕೆ ಹಾಕ್ಬೇಕಂದ್ರೆ ಅದನ್ನು ಬಿಡಿಸಿ ಆಮೇಲೆ ನೀರಲ್ಲಿ ನೆನೆಸಿಡಬೇಕು. ಹಾಗೆ ಟೊಮೊಟೊ ಗೆಣಸು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.